ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದ್ರ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 2019ರ NTPC ಗ್ರ್ಯಾಜುಯೇಟ್ ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ಗಳ ನೇಮಕಾತಿ ರೈಲ್ವೆ ಇಲಾಖೆಯಿಂದ ಪ್ರಾರಂಭ ಆಗಿದೆ. ಅದರ ನೋಟಿಫಿಕೇಷನ್ನ RRB ಬೆಂಗಳೂರು ಅಧಿಕೃತವಾದ ವೆಬ್ಸೈಟಲ್ಲಿ ನೀವು ಹೋಗಿ ನೋಡ್ಬೋದು. ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ PUC ಆಗಿರ್ತಕ್ಕಂಥವ್ರು ಅಥವಾ ಡಿಗ್ರಿ ಆಗಿರ್ತಕ್ಕಂಥವ್ರು ಇಬ್ಬರು ಕೂಡ ವಿಭಿನ್ನವಾದಂಥ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಪಬ್ಲಿಕೇಶನ್ ಆಫ್ RRB ಇದ್ರ ಬಗ್ಗೆ ನಾನು ಮೊದಲೇ ವಿಡಿಯೋವನ್ನು ಮಾಡಿದ್ದೆ, ಈ ರೀತಿ ನೇಮಕಾತಿ ಬರುತ್ತೆ ಅಂತ. ಸುಮಾರು 1,30,000 ಹುದ್ದೆಗಳ ನೇಮಕಾತಿ ನಡೀತೆ. ಅದರ ಪ್ರಾರಂಭದಲ್ಲಿ ಈಗ 35,000 ಹುದ್ದೆಗಳ ನೇಮಕಾತಿ ಪ್ರಾರಂಭ ಆಗಿದೆ. NTPC RRBಯ ದಿನಾಂಕ ಪ್ರಕಟ ಮಾಡೋದು ಫೆಬ್ರವರಿ 28ರಂದಾಗಿತ್ತು. ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭವಾಗುವಂಥ ದಿನಾಂಕ ಮಾರ್ಚ್ 1ನೇ ತಾರೀಕು ಸಂಜೆ 4 ಗಂಟೆಯಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗಳಿಗೆ ಮಾರ್ಚ್ 31ನೇ ತಾರೀಕು ಮಧ್ಯರಾತ್ರಿವರೆಗೂ ನಿಮಗೆ ಸಮಯಾವಕಾಶ ಇರುತ್ತೆ. ಮತ್ತು ಏಪ್ರಿಲ್ 5ನೇ ತಾರೀಕು ನೀವು ಆನ್ಲೈನ್ ಮೂಲಕ ಹಣವನ್ನು ಪಾವತಿ ಮಾಡೋದಕ್ಕೆ ಅಥವಾ SBI ಚಾಲನ್ ಮೂಲಕ ಅಥವಾ ಪೋಸ್ಟ್ ಆಫೀಸ್ ಚಾಲನ್ ಮೂಲಕ ನೀವು ಪಾವತಿ ಮಾಡೋದಕ್ಕೆ ನಿಮಗೆ ಏಪ್ರಿಲ್ 5ನೇ ತಾರೀಕು ಕೊನೆ ದಿನ ಆಗಿರುತ್ತೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದು 31, ಬಟ್ ಪೇಮೆಂಟ್ ಮಾಡೋದಕ್ಕೆ ಏಪ್ರಿಲ್ 5ರ ತನಕ ನಿಮಗೆ ಕಾಲಾವಕಾಶ ಇರುತ್ತೆ. ಈ ಒಂದು ಎಕ್ಸಾಮಿನೇಷನ್ CBT 2 ಹಂತದಲ್ಲಿ ಮತ್ತು ಟೈಪ್ ಸ್ಕಿಲ್ ಟೆಸ್ಟ್ ಅಂತ 3 ಹಂತ ನಡೀತದೆ. ಮೊದಲನೇ ಹಂತದ CBT, ಎರಡನೇ ಹಂತದ CBT ಮತ್ತು ಕೆಲವೊಂದು ಹುದ್ದೆಗಳಿಗೆ ಸ್ಕಿಲ್ ಟೆಸ್ಟ್ ಅಂತ ಮಾಡ್ತಾರೆ, ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಂತ. ಅದರ ಮೊದಲ ಹಂತ, ಅದರ ಪ್ರಾಯೋಗಿಕವಾಗಿ ಮೊದಲ ಹಂತದ CBT ಜೂನಿಂದ ಸೆಪ್ಟೆಂಬರ್ 2019 ತನಕ ನಡೀತದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಸಂಪೂರ್ಣ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಏಕಲವ್ಯ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಬರ್ತೇನೆ. ನೀವು ಅದನ್ನು ಫಾಲೋ ಅಪ್ ಮಾಡ್ಬೋದು. ಚಾನಲ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅತಿ ಶೀಘ್ರದಲ್ಲೇ RRBಯ ಈ ಒಂದು ಹುದ್ದೆಗಳ ವಿಡಿಯೋಗಳು ಅಲ್ಲಿ ಪ್ರಾರಂಭ ಆಗುತ್ತೆ. ಸೊ ವೇಕೆನ್ಸೀಸನ್ನು ನಾವು ನೋಡೋದಾದರೆ ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಪದವಿ ಮಟ್ಟದ, ಪದವಿಗಿಂತ ಕೆಳಮಟ್ಟದ ಅಂದರೆ PUC 12th ಸ್ಟ್ಯಾಂಡರ್ಡ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ PUC ಅವರು 18ರಿಂದ 30 ವರ್ಷದ ವಯೋಮಾನವನ್ನು ಕೇಳಿದ್ದಾರೆ. ಈ ಒಂದು ದಿನಾಂಕದಲ್ಲಿಗೆ ಕನಿಷ್ಠ 18 ವರ್ಷ, ಗರಿಷ್ಠ 30 ವರ್ಷ. ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ, ಅದಕ್ಕೆ ತಕ್ಕಂತೆ ನೀವು ನೋಟಿಫಿಕೇಷನ್ ನೋಡ್ಕೋಬೋದು. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಲೆವೆಲ್ ಇನ್ 7 CPC ಎರಡನೇ ಇದರಲ್ಲಿ ಬರ್ತದೆ. ಇನಿಷಿಯಲಿ 19,900 ಅಂದರೆ ಆಲ್ಮೋಸ್ಟ್ 20,000 ನಿಮಗೆ ಇರುತ್ತೆ. ಎಲ್ಲ RRBಗಳಿಂದ 4,319 ಹುದ್ದೆಗಳು ಖಾಲಿ ಇದೆ. ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳು ಸ್ಯಾಲ್ರಿ ಸ್ಕೇಲ್ ಸೇಮ್ ಇರುತ್ತೆ. 760 ಹುದ್ದೆಗಳು ಎಲ್ಲ RRBಗಳಿಂದ ನಿಮಗೆ ಸಿಗುತ್ತೆ. ಜೂನಿಯರ್ ಟೈಮ್ ಕೀಪರ್ 17 ಹುದ್ದೆಗಳು, ಸ್ಯಾಲ್ರಿ ಸ್ಕೇಲ್ ಸೇಮ್. ಟ್ರೈನಿ ಕ್ಲರ್ಕು ಸ್ಯಾಲ್ರಿ ಸ್ಕೇಲ್ ಸೇಮ್ 592 ಹುದ್ದೆಗಳು. ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ 21,700 ರೂಪಾಯಿ, 4,940 ಹುದ್ದೆಗಳು ಖಾಲಿ ಇದೆ. ಒಟ್ಟಾಗಿ ಅಂಡರ್ ಗ್ರ್ಯಾಜುಯೇಟ್ಸ್ಗೆ ಎಲ್ಲ RRBಗಳಿಂದ 10,628 ಹುದ್ದೆಗಳು ಖಾಲಿ ಇದೆ. ಇದಕ್ಕೆ ಕ್ವಾಲಿಫಿಕೇಷನ್ PUC. ಮತ್ತು ಗ್ರ್ಯಾಜುಯೇಟ್ಸ್ಗೆ ಅಂದರೆ ಪದವೀಧರರಿಗೆ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ನೀವು ಪದವಿಯನ್ನು ಪಡ್ಕೊಂಡಿರಬೇಕು. ನಿಮಗೆ ಇಲ್ಲಿ ಏಜ್ ಬಂದ್ಬಿಟ್ಟು 18ರಿಂದ 33 ವರ್ಷ. ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ, ನೀವು ಅದನ್ನು ಚೆಕ್ ಮಾಡ್ಬೋದು ಎಷ್ಟೆಷ್ಟು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಂತ. ಪದವಿ ಮಟ್ಟದವ್ರಿಗೆ 18ರಿಂದ 33, ಪದವಿಗಿಂತ ಕೆಳಮಟ್ಟದವ್ರಿಗೆ 18ರಿಂದ 30 ವರ್ಷ ಏಜ್ ರಿಲ್ಯಾಕ್ಸೇಷನ್, ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಏಜ್ ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಆ್ಯಸ್ ಪರ್ ಕ್ಯಾಟಗರಿ ಇರುತ್ತೆ, ಅದನ್ನು ನೀವು ಚೆಕ್ ಮಾಡ್ಬೋದು. ಪದವಿ ಮಟ್ಟದಲ್ಲಿ ಟ್ರಾಫಿಕ್ ಅಸಿಸ್ಟೆಂಟ್ ಹುದ್ದೆಗಳಿಗೆ 25,500 ರೂಪಾಯಿ ಸ್ಯಾಲ್ರಿ, 88 ಹುದ್ದೆಗಳು. ಗೂಡ್ಸ್ ಕಾರ್ಡ್ 29,200 ಸ್ಯಾಲ್ರಿ ಮತ್ತು 5,748 ಹುದ್ದೆಗಳು ಎಲ್ಲ RRBಗಳಿಂದ ನಾನು ಹೇಳ್ತಾ ಇರೋದು. ಸೀನಿಯರ್ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ 29,200 ರೂಪಾಯಿ, 5,632 ಹುದ್ದೆಗಳು. ಮತ್ತು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 29,200, 2,873 ಹುದ್ದೆಗಳು. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ 29,200 ರೂಪಾಯಿ ಸ್ಯಾಲ್ರಿ ಮತ್ತು 3,164 ಹುದ್ದೆಗಳು. ಇಲ್ಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ, ಈ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ A2, A3, C2 ಅಂತೆಲ್ಲ ಕೊಟ್ಟಿದ್ದಾರಲ್ಲ, ಇದೇನೇನು ಅಂತ ನೀವು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು, ಏನೇನು ಬೇಕಾಗುತ್ತೆ ಅನ್ನೋದು ಮೆಡಿಕಲ್ ಸ್ಟ್ಯಾಂಡರ್ಡ್ಸು. ಸೊ ನಿಮಗೆ ಮೆಡಿಕಲ್ ಟೆಸ್ಟ್ ನಡಿಬೇಕಾದ್ರೆ ಈ ಹುದ್ದೆಗಳು ನೀವು ಅರ್ಜಿ ಸಲ್ಲಿಸಿದರೆ ಅದರಲ್ಲಿ ನೀವು ತೇರ್ಗಡೆಯನ್ನು ಹೊಂದಬೇಕಾಗುತ್ತೆ. ಸೀನಿಯರ್ ಟೈಮ್ ಕೀಪರ್ ಸ್ಯಾಲ್ರಿ ಸ್ಕೇಲ್ ಸೇಮ್ ಇರುತ್ತೆ, 14 ಹುದ್ದೆಗಳಿದೆ. ಕಮರ್ಷಿಯಲ್ ಅಪ್ರೆಂಟಿಸ್ 35,400,
259 ಹುದ್ದೆಗಳು. ಮತ್ತು ಸ್ಟೇಷನ್ ಮಾಸ್ಟರ್ 35,400, 6,865 ಹುದ್ದೆಗಳು ಖಾಲಿ ಇದೆ. ಒಟ್ಟಾರೆ ಎಲ್ಲ ಅರ್ಬಿಗಳಿಂದ ಪದವೀಧರರಿಗೆ 24,649 ಹುದ್ದೆಗಳು ಖಾಲಿ ಇದೆ. ಅಲ್ಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಏನೇನು ಅಂತ ಹೇಳಿದ್ರಲ್ಲ, ಇಲ್ಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಫಾರ್ ದೋಸ್ ಅಂತ ಕೇಳಿದ್ದಾರೆ ನೋಡಿ. ಇಲ್ಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ A2 ಇದ್ದರೆ ಜನರಲ್ ಫಿಟ್ನೆಸ್, ಫಿಸಿಕಲಿ ಫಿಟ್ ಇನ್ ಆಲ್ ಆಸ್ಪೆಕ್ಟ್ಸ್ ಮತ್ತು ವಿಜುವಲ್ ಆ್ಯಕ್ಟಿವಿಟಿ. ಇದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. A2, A3, B2, C2 ಅಂದರೆ ಏನೇನು ಅವಶ್ಯಕತೆಗಳಿರುತ್ತೆ ಅನ್ನೋದನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಮತ್ತು ಐ ವಿಷನ್ಸನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಾನು ಹೇಳಿದಾಗೆ ಅಂಡರ್ ಗ್ರ್ಯಾಜುಯೇಟ್ಸ್ ಅಂದರೆ ಪದವಿ ಮಟ್ಟದಿಂದ ಕೆಳಮಟ್ಟದವ್ರಿಗೆ ಡೇಟ್ ಆಫ್ ಬರ್ತ್ನ ಪ್ರಕಾರ 18ರಿಂದ 30 ವರ್ಷಗಳ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಅನ್ರಿಸರ್ವ್ ಅವ್ರಿಗೆ ಈ ಒಂದು ಡೇಟನ್ನು ನೀವು ನೋಡ್ಕೋಬೋದು. ಮತ್ತು OBC ನಾನ್ ಕ್ರೀಮಿ ಅವ್ರಿಗೆ ಈ ಡೇಟು ಮತ್ತು SC/ST ಅವ್ರಿಗೆ ಈ ಡೇಟ್. ಇದರ ಪ್ರಕಾರ ನಾವು ನೋಡೋದಾದರೆ SC/ST OBC ನಾನ್ ಕ್ರೀಮಿ ಲೇಯರ್ ಅವ್ರಿಗೆ 3 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. SC/ST ಅವರಿಗೆ 5 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನುಳಿದಂಥವ್ರು ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳು, ಅದರಲ್ಲಿ ಸಬ್ ಡಿವಿಷನ್ಸ್ ಇದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಗ್ರ್ಯಾಜುಯೇಟ್ಸ್ಗೂ ಅಷ್ಟೇ OBC ನಾನ್ ಕ್ರೀಮಿ ಲೇಯರ್ ಅವ್ರಿಗೆ 3 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಮತ್ತು SC/ST ಅವರಿಗೆ 5 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ ಏಜೇ 33 ಇರುತ್ತೆ. ಅದರಿಂದ OBC ನಾನ್ ಕ್ರೀಮಿ ಅವರಿಗೆ 36 ಮತ್ತು SC/ST ಅವರಿಗೆ 38 ವರ್ಷಗಳ ತನಕ ನೀವು ಈ ಪರೀಕ್ಷೆಯನ್ನು ಬರೆಯಬಹುದು. ಅರ್ಜಿ ಶುಲ್ಕವನ್ನು ನೋಡೋದಾದರೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ಕ್ಯಾಟಗರಿ ಮೆನ್ಷನ್ ಅದು ಬಿಟ್ಟಾಕಿ ಒಟ್ಟು 500 ರೂಪಾಯಿಗಳ ಅರ್ಜಿ ಶುಲ್ಕವನ್ನು ನೀವು ಪಾವತಿ ಮಾಡಬೇಕು. ಫೀಮೇಲ್ ಕ್ಯಾಂಡಿಡೇಟ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್, SC/ST, ಮೈನಾರಿಟಿ ಕಮ್ಯುನಿಟಿ ಇವರೆಲ್ಲರೂ 250 ರೂಪಾಯಿನ ಪಾವತಿ ಮಾಡಿದ್ರೆ ಸಾಕು. ಇವ್ರನ್ನ ಹೊರತುಪಡಿಸಿ ಉಳಿದವರೆಲ್ಲ 500 ರೂಪಾಯಿಗಳನ್ನು ಪಾವತಿ ಮಾಡಬೇಕು. 500 ರೂಪಾಯಲ್ಲಿ 400 ರೂಪಾಯಿ ರೀಫಂಡ್ ಮಾಡ್ತೀವಿ ಫಸ್ಟ್ ಸ್ಟೇಜ್ CBT ಪರೀಕ್ಷೆಯನ್ನು ಅಟೆಂಡ್ ಮಾಡಿದವ್ರಿಗೆ ಅಂತ ತಿಳಿಸಿದ್ದಾರೆ. ಮತ್ತು SC/ST, ಮೈನಾರಿಟಿ ಕಮಿಟಿ, ಫೀಮೇಲ್, ಟ್ರಾನ್ಸ್ಜೆಂಡರ್, ಎಕ್ಸ್ ಸರ್ವಿಸ್ ಮ್ಯಾನ್ ಇವರೆಲ್ಲ 250 ರೂಪಾಯಿಗಳನ್ನು ಪಾವತಿ ಮಾಡಬೇಕು. ಅದು ಸಂಪೂರ್ಣವಾಗಿ ನಿಮಗೆ ಪರೀಕ್ಷೆಯನ್ನು ಬರೋ ತಕ್ಷಣ ರೀಫಂಡ್ ಆಗುತ್ತೆ. ಮತ್ತು ಆನ್ಲೈನ್ ಪೇಮೆಂಟನ್ನು ಯಾವ ರೀತಿಯಾಗಿ ಮಾಡ್ಬೋದು? ಆನ್ಲೈನ್ ಪೇಮೆಂಟನ್ನು ನೀವು ಡೆಬಿಟ್, ಕ್ರೆಡಿಟ್ ಕಾರ್ಡ್ ಅಥವಾ UPI ಮುಖಾಂತರ ಮಾಡಬಹುದು. ಅಥವಾ ಆಫ್ಲೈನಲ್ಲಿ SBI ಚಾಲನನ್ನು ಪಡ್ಕೊಂಡು SBI ಬ್ರಾಂಚಲ್ಲಿ ಕಟ್ಟಬಹುದು. ಅಥವಾ ಪೋಸ್ಟ್ ಆಫೀಸ್ ಚಾಲನನ್ನು ತೆಗೆದುಕೊಂಡು ಪೋಸ್ಟ್ ಆಫೀಸಲ್ಲೂ ಕೂಡ ಪಾವತಿ ಮಾಡ್ಬೋದು. ನೇಮಕಾತಿ ಹಂತಗಳನ್ನು ನಾವು ನೋಡೋದಾದರೆ ಪರೀಕ್ಷೆ 2 CBTಗಳ ಹಂತದಲ್ಲಿ ನಡೀತದೆ. ಸ್ಟೇಜ್ 1 CBT ಮತ್ತು ಸ್ಟೇಜ್ 2 CBT. 2 CBT ಮತ್ತು ಟೈಪ್ ಸ್ಕಿಲ್ ಟೆಸ್ಟ್ ಯಾವ ಹುದ್ದೆಗಳಿಗೆ ಅಗತ್ಯ ಇದೆಯೋ ಆ ಹುದ್ದೆಗಳಿಗೆ ಟೈಪ್ ಸ್ಕಿಲ್ ಟೆಸ್ಟ್ ಅಥವಾ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟನ್ನು ಮಾಡ್ತಾರೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್, ಇಷ್ಟು ಪ್ರೋಸೆಸ್ ಇರುತ್ತೆ. ಮೊದಲನೇ ಹಂತದ CBT ಪರೀಕ್ಷೆಯನ್ನು ನಾವು ನೋಡೋದಾದರೆ 90 ನಿಮಿಷಗಳ ಕಾಲಾವಕಾಶವನ್ನು ನಿಮಗೆ ನೀಡಲಾಗುತ್ತೆ. 40 ಪ್ರಶ್ನೆಗಳು ಸಾಮಾನ್ಯ ಜನರಲ್ ಅವೇರ್ನೆಸ್, ಸಾಮಾನ್ಯ ಜ್ಞಾನ ಅಥವಾ ಸಾಮಾನ್ಯ ತಿಳುವಳಿಕೆಯಿಂದ, ಮ್ಯಾಥಮೆಟಿಕ್ಸಿಂದ 30 ಅಂಕಗಳು ಮತ್ತು ರೀಸನಿಂಗಿಂದ 30 ಅಂಕಗಳು, ಒಟ್ಟು 100 ಅಂಕಗಳ ಮೊದಲ ಹಂತದ CBT ಪರೀಕ್ಷೆ ನಡೆಯುತ್ತದೆ. 120 ನಿಮಿಷಗಳ ಕಾಲಾವಕಾಶವನ್ನು PWDB ಕ್ಯಾಂಡಿಡೇಟ್ಗಳಿಗೆ ನೀಡಲಾಗುತ್ತೆ. ಉಳಿದಂಥ ಎಲ್ಲ ಕ್ಯಾಂಡಿಡೇಟ್ಗಳಿಗೆ 90 ನಿಮಿಷಗಳ ಒಂದೂವರೆ ಗಂಟೆಗಳ ಕಾಲಾವಕಾಶವನ್ನು ನೀಡಲಾಗುತ್ತದೆ. 1/3 ನೆಗೆಟಿವ್ ಮಾರ್ಕಿಂಗ್ ಇರ್ತದೆ ಪೆನಾಲ್ಟಿಯಾಗಿ. ಮೊದಲನೇ ಹಂತದಲ್ಲಿ ಆಯ್ಕೆಯಾದಂಥವ್ರನ್ನ 2ನೇ ಹಂತದ CBT ಪರೀಕ್ಷೆಗೆ ಆಹ್ವಾನ ಮಾಡಲಾಗುತ್ತೆ. ಅದಕ್ಕೂ ಮುಂಚೆ ಮೊದಲನೇ ಹಂತದ ಸಿಲೆಬಸ್ ಏನು, ಮ್ಯಾಥಮೆಟಿಕ್ಸ್, ರೀಸನಿಂಗ್ ಮತ್ತು ಜನರಲ್ ಅವೇರ್ನೆಸ್ನ ಈ ಒಂದು ನೋಟಿಫಿಕೇಷನಲ್ಲಿ ನೀವು ಚೆಕ್ ಮಾಡ್ಕೋಬೋದು. 2ನೇ ಹಂತದ CBT ಪರೀಕ್ಷೆಯನ್ನು ನಾವು ನೋಡೋದಾದರೆ ಮೊದಲನೇ ಹಂತದಲ್ಲಿ ಆಯ್ಕೆಯಾದಂಥವ್ರಿಗೆ 2ನೇ ಹಂತದ CBTಯಲ್ಲಿ ಕರೀತಾರೆ. ಸೇಮ್ 90 ನಿಮಿಷಗಳು. ಜನರಲ್ ಅವೇರ್ನೆಸ್ 40ರಿಂದ 50 ಅಂಕಗಳಿಗೆ ಹೆಚ್ಚಾಗುತ್ತಷ್ಟೇ. ಮ್ಯಾಥಮೆಟಿಕ್ಸ್ 35 ಮತ್ತು ರೀಸನಿಂಗ್ 35, ಒಟ್ಟು 120 ಪ್ರಶ್ನೆ ಮತ್ತು ಉತ್ತರಗಳನ್ನು ನೀವು ನೀಡಬೇಕಾಗುತ್ತೆ 1.5 ಗಂಟೆ ಕಾಲಾವಕಾಶದಲ್ಲಿ. ಇಲ್ಲೂ ಕೂಡ 1/3 ನೆಗೆಟಿವ್ ಮಾರ್ಕಿಂಗ್ ನಿಮಗಿರುತ್ತೆ. ಇದಕ್ಕೆ ಸಿಲೆಬಸ್ ಏನೇನಿರುತ್ತೆ ಅನ್ನೋದನ್ನು ಕೂಡ ಅವರು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೀವು ಇದನ್ನು ಫಾಲೋ ಅಪ್ ಮಾಡಬಹುದು. ಮಿನಿಮಮ್ ಪರ್ಸೆಂಟೇಜ್ ಮಾರ್ಕ್ಸ್ ಫಾರ್ ಎಲಿಜಿಬಿಲಿಟಿ ಅಂದರೆ ಈಗ ಕಟ್ ಆಫ್ ಮಾರ್ಕ್ಸ್ ಅಲ್ಲ, ಮಿನಿಮಮ್ ನಿಮ್ಮನ್ನು ಕನ್ಸಿಡರ್ ಮಾಡಬೇಕು ಅಂದರೆ ಮಿನಿಮಮ್ ನೀವು ಅನ್ರಿಸರ್ವ್ 40% ಸ್ಕೋರನ್ನು ಮಾಡಿರಬೇಕಾಗತ್ತೆ. ಮತ್ತು EWS ಎಕನಾಮಿಕಲಿ ಅವರು 40%, OBC ನಾನ್ ಕ್ರೀಮಿಯವರು 30%, SC ಅವರು 30% ಮತ್ತು ST ಅವರು 25% ಸ್ಕೋರನ್ನು ಮಾಡಬೇಕಾಗತ್ತೆ. ಇದು ಕಟ್ ಆಫ್ ಅಲ್ಲ, ಇದು ಕ್ವಾಲಿಫೈಯರ್. ಇಷ್ಟು ಅಂಕಗಳನ್ನು ನೀವು ಪಡೆದಿದ್ರೆ ನೀವು ಕ್ವಾಲಿಫೈ ಆಗ್ತೀರಾ. ನಂತರ ನಿಮ್ಮ ಕಟ್ ಆಫಲ್ಲಿದ್ದರೆ ಮಾತ್ರ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಬರುತ್ತೆ. ಸೊ ನಾರ್ಮಲೈಸ್ ಅಂಕಗಳನ್ನು ಮಾಡಿದ್ಮೇಲೆ 2ನೇ ಹಂತದ CBTಯಲ್ಲಿ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಥವಾ ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಕರೆಯಲಾಗುತ್ತೆ. ಆ ಹುದ್ದೆಗಳಿಗೆ, ನೀವು ಅರ್ಜಿ ಸಲ್ಲಿಸಿರೋ ಒಂದು ಹುದ್ದೆಗಳಿಗೆ ಅದರ ಅವಶ್ಯಕತೆ ಇದ್ದರೆ ಮಾತ್ರ. ಈ ಒಂದು ಕಂಪ್ಯೂಟರ್ ಬೇಸ್ಡ್ ಅಥವಾ ಆಪ್ಟಿಟ್ಯೂಡ್ ಟೆಸ್ಟ್ ಏನಿದೆ ಇದು ಕ್ವಾಲಿಫೈಯರ್ ಇನ್ ನೇಚರ್ ಇರ್ತದೆ. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ದ ಕ್ಯಾಂಡಿಡೇಟ್ ನೀಡ್ ಟು ಸೆಕ್ಯೂರ್ ಎ ಮಿನಿಮಮ್
score of 42 marks in each test. ಟೈಪಿಂಗ್ ಸ್ಕಿಲ್ ಟೆಸ್ಟ್ TST ಅಂತ ನಾವು ಕರಿತೀವಿ. ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಸೀನಿಯರ್ ಟೈಮ್ ಕೀಪರ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಟೈಮ್ ಕೀಪರ್, ಇವ್ರಿಗೆಲ್ಲ TST ಆದರೆ ಟೈಮ್ ಸ್ಕಿಲ್ ಟೆಸ್ಟನ್ನು ಮಾಡಲಾಗುತ್ತೆ. ಈ ಒಂದು ಅಂಕಗಳು ನಿಮ್ಮ ಮೆರಿಟ್ ಲಿಸ್ಟಲ್ಲಿ ಬರೋದಿಲ್ಲ, ಇವು ಜಸ್ಟ್ ಕ್ವಾಲಿಫೈಯರ್ ಇನ್ ನೇಚರ್ ಆಗಿರ್ತವೆ. ದ ಕ್ಯಾಂಡಿಡೇಟ್ ಶುಡ್ ಬಿ ಏಬಲ್ ಟು ಟೈಪ್ 30 words per minute ಇನ್ ಇಂಗ್ಲೀಷ್. ಒಂದು ನಿಮಿಷಕ್ಕೆ 30 ವರ್ಡ್ಗಳನ್ನು ವಿತೌಟ್ ಸ್ಪೆಲ್ಲಿಂಗ್ ಎರರ್ ಇಲ್ಲದೇ ನೀವು ಟೈಪ್ ಮಾಡಬೇಕಾಗುತ್ತೆ. ಇಂಗ್ಲೀಷಲ್ಲಾದರೆ, ಹಿಂದಿಯಲ್ಲಾದರೆ 25 ವರ್ಡ್ಗಳಾದರೆ ಸಾಕು. ಸೊ ಈ ಪಟ್ಟಿಯಲ್ಲಿ ನೀವು ನೋಡ್ಬೋದು ಯಾವ್ಯಾವ ಹುದ್ದೆಗಳಿಗೆ ಮೊದಲನೇ ಹಂತದ ಮತ್ತು ಎರಡನೇ ಹಂತದ ಪರೀಕ್ಷೆ ಮತ್ತು ಸ್ಕಿಲ್ ಟೆಸ್ಟ್ ಯಾವ್ಯಾವ ಹುದ್ದೆಗಳಿಗೆ ಅವಶ್ಯಕತೆ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು. ಟ್ರೈನ್ಸ್ ಚೆಕ್ ಇದೆಯಲ್ಲ, ಇದು ಈ ಒಂದು ಹುದ್ದೆಗೆ ಇದರ ಅವಶ್ಯಕತೆ ಬರೋದಿಲ್ಲ, ಎರಡೂ ಬರೋದಿಲ್ಲ. ಕಂಪ್ಯೂಟರ್ ಬೇಸ್ಡ್ ಬರೋದಿಲ್ಲ, ಟೈಪ್ ಸ್ಕಿಲ್ ಟೆಸ್ಟ್ ಬರೋದಿಲ್ಲ. ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಕೂಡ ಬರೋದಿಲ್ಲ. ಅದೇ ರೀತಿ ಗೂಡ್ಸ್ ಕಾರ್ಡ್ಗೂ ಕೂಡ ಇರೋದಿಲ್ಲ. ಸೀನಿಯರ್ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಕೂಡ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಬರೋದಿಲ್ಲ. ಅದನ್ನು ಹೊರತುಪಡಿಸಿ ಕಮರ್ಷಿಯಲ್ ಅಪ್ರೆಂಟಿಸ್ಗೂ ಕೂಡ ಬರೋದಿಲ್ಲ. ಸ್ಟೇಷನ್ ಮಾಸ್ಟರ್ಗೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತದೆ. ಈ ಒಂದು ಪಟ್ಟಿಯಲ್ಲಿ ನೀವು ಸಂಪೂರ್ಣವಾಗಿ ಅದನ್ನು ನೋಡ್ಕೋಬೋದು. ಈ ನೋಟಿಫಿಕೇಷನಲ್ಲಿ ಹಲವಾರು ಕಡೆ ಶಾರ್ಟ್ ಫಾರ್ಮ್ಸನ್ನು ಯೂಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ CBT, AT, TST, DV ಈ ಥರ ಒಂದು ಶಾರ್ಟ್ ಫಾರ್ಮ್ಸ್, EBC, XSM ಈ ಥರ ಒಂದು ಶಾರ್ಟ್ ಫಾರ್ಮ್ಸನ್ನು ಯೂಸ್ ಮಾಡಿದ್ದಾರೆ. ಅದೇನೇನು ಅಂತ ನೀವು ನೋಟಿಫಿಕೇಷನ್ ಕೆಳಗಡೆ ಅಬ್ರಿವೇಷನನ್ನು ಸಂಪೂರ್ಣವಾಗಿ ನೋಡ್ಕೋಬೋದು. ಫಾರ್ ಎಕ್ಸಾಂಪಲ್ EBC ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್, ಅದೇ ರೀತಿ OBC CL ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಕ್ರಿಮಿ ಲೇಯರ್. ಈ ರೀತಿಯಾಗಿ ಸಂಪೂರ್ಣವಾಗಿ ನೀವು ನೋಡ್ಕೋಬೋದು ಯಾವ್ಯಾವುದು ಅರ್ಥ ಏನೇನು ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಅದೇ ರೀತಿ ರೈಲ್ವೆ ಝೋನ್ಗಳನ್ನು ಶಾರ್ಟ್ ಫಾರ್ಮ್ಸಲ್ಲಿ ಕೊಟ್ಟಿರ್ತಾರೆ. ಆ ರೈಲ್ವೆ ಝೋನ್ಗಳು ಮತ್ತು ರೈಲ್ವೆ ಬೋರ್ಡ್ಗಳ ಶಾರ್ಟ್ ಫಾರ್ಮ್ಸನ್ನು ನೀವು ಇಲ್ಲಿ ಕ್ಲೀನಾಗಿ ಚೆಕ್ ಮಾಡ್ಕೋಬೋದು. ಹಾಗೆ ಈ ನೋಟಿಫಿಕೇಷನ್ನ ಕೊನೆಯಲ್ಲಿ ಫಾರ್ಮ್ಯಾಟ್ಗಳನ್ನು ಕೊಟ್ಟಿದ್ದಾರೆ. OBC ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಯಾವ ರೀತಿಯಾಗಿ ಇರಬೇಕು, ಅಥವಾ ಇನ್ನುಳಿದಂತಹ ಯಾವುದೇ ಒಂದು ಹುದ್ದೆಗಳು, ಇನ್ನುಳಿದಂಥ ಯಾವುದೇ ಒಂದು ಕ್ಯಾಟಗರಿ, ಇನ್ಕಮ್ ಟ್ಯಾಕ್ಸ್ ಫಾರ್ EBC ಅಂದರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅವರ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಯಾವ ರೀತಿಯಾಗಿರಬೇಕು, ಮತ್ತು ಫಾರ್ಮ್ V, ಸರ್ಟಿಫಿಕೇಟ್ ಫಾರ್ ಡಿಸಬಿಲಿಟಿ ಫಾರ್ಮ್ 5. ಆ ಪ್ರತಿಯೊಂದಕ್ಕೂ ಪರ್ಟಿಕ್ಯುಲರ್ ಆದಂಥ ಒಂದೊಂದು ಫಾರ್ಮ್ಯಾಟ್ ಇರ್ತದೆ. ಆ ಫಾರ್ಮ್ಯಾಟಲ್ಲಿ ಆ ಒಂದು ಪರ್ಟಿಕ್ಯುಲರ್ ಥಿಂಗ್ಸಲ್ಲಿ, ಅಂದರೆ ಮಲ್ಟಿಪಲ್ ಡಿಸ್ಯಾಬಿಲಿಟೀಸ್ ಇದ್ದರೆ, OBC ಕ್ಯಾಟಗರೀಸಿಗೆ ಬಂದರೆ, ಅಥವಾ OBC ನಾನ್ ಕ್ರಿಮಿ ಕ್ಯಾಟಗರಿಗೆ ಬಂದರೆ, SC ST ಕ್ಯಾಟಗರಿಗೆ ಇದ್ದರೆ ಯಾವ್ಯಾವ ಫಾರ್ಮ್ಯಾಟಲ್ಲಿ ಇಟ್ಕೋಬೇಕು ಸರ್ಟಿಫಿಕೇಟ್ಸ್ಗಳನ್ನು ಅನ್ನೋದನ್ನು ಈ ಒಂದು ನೋಟಿಫಿಕೇಷನ್ನ ಕೊನೆಯಲ್ಲಿ ಸಂಪೂರ್ಣವಾಗಿ ನೋಡಿದರೆ ಅದನ್ನು ಒಂದು ಸಲ ನೀವು ಚೆಕ್ ಮಾಡ್ಬೋದು. ಸೊ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಹಾಗೂ RRBಯ ಎಲ್ಲ ಪರೀಕ್ಷಾ ತಯಾರಿಗಾಗಿ ಮತ್ತು ಎಲ್ಲ ನೋಟಿಫಿಕೇಷನ್ಗಳು ಹಾಗೂ ಸುದ್ದಿಗಳಿಗಾಗಿ ನಮ್ಮ SPK ಕನ್ನಡ ಮತ್ತು ಏಕಲವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಮ್ಮ ಏಕಲವ್ಯ ಯೂಟ್ಯೂಬ್ ಚಾನಲ್ನಲ್ಲಿ ಈ ಪರೀಕ್ಷೆಯ ಕುರಿತಾದಂಥ ವಿಡಿಯೋಗಳು ಇನ್ನು ಮುಂದೆ ಬರೋಕ್ಕೆ ಶುರು ಆಗುತ್ತೆ. ಆ ಒಂದು ಚಾನಲ್ನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ಧನ್ಯವಾದಗಳು.